ಕೊನೆಗೂ ಫಲಿಸಿದ ಕಾಶ್ಮೀರಿ ಪಂಡಿತರ 30 ವರ್ಷಗಳ ಪ್ರಾರ್ಥನೆ. ಗುಡ್ಗಾಂವ್ನಲ್ಲಿ ಮತ್ತೆ ತೆರೆದ ಶಾರದಾ ಭವಾನಿ ದೇವಾಲಯ. ಕಾಶ್ಮೀರಿ ಪಂಡಿತರಿಂದ ಮುಹೂರ್ತ ಮತ್ತು ಪ್ರಾಣ ಪ್ರತಿಷ್ಠಾಪನೆ. ಕೊನೆಗೂ ಕಾಶ್ಮೀರಿ ಪಂಡಿತರ 30 ವರ್ಷಗಳ ಬೇಡಿಕೆ ಈಡೇರಿದೆ. ಜಮ್ಮು ಮತ್ತು ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆಯಲ್ಲಿ ದಶಕಗಳಿಗೂ ಹೆಚ್ಚು ಕಾಲ ಮುಚ್ಚಿದ ಶಾರದಾ ಭವಾನಿ ದೇವಾಲಯ ಮತ್ತೆ ತೆರೆದಿದ್ದು ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಹೌದು, ನಿನ್ನೆ ಬುಡ್ಗಾಮ್ನಲ್ಲಿ ಶಾರದಾ ಭವಾನಿ ದೇವಾಲಯ ಮತ್ತೆ ಪುನರಾರಂಭವಾಗಿದ್ದು ಕಾಶ್ಮೀರಿ ಪಂಡಿತ ಸಮುದಾಯ ಈ ಸಮಾರಂಭದಲ್ಲಿ ಉತ್ಸಾಹದಿಂದ ಭಾಗವಹಿಸಿದೆ. ಮಧ್ಯ ಕಾಶ್ಮೀರ ಜಿಲ್ಲೆಯ ಇಚ್ಕುಟ್ ಗ್ರಾಮದಲ್ಲಿ ನಡೆದ ಈ ಸಮಾರಂಭದಲ್ಲಿ ಮುಹೂರ್ತದ ಬಳಿಕ ಪ್ರಾಣ ಪ್ರತಿಷ್ಠೆಯನ್ನ ನಡೆಸಲಾಯಿತು. ಆ ಮೂಲಕ 1990ರಲ್ಲಿ ಭಯೋತ್ಪಾದನೆ ಪ್ರಾರಂಭವಾದ ನಂತರ ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಬಂದಿದ್ದ ಕಾಶ್ಮೀರಿ ಪಂಡಿತ ಕುಟುಂಬಗಳ ಗುಂಪು ಮೊದಲ ಬಾರಿಗೆ ತಮ್ಮ ಪೂರ್ವಜರ ಸ್ಥಳಕ್ಕೆ ಮರಳಿದೆ. ಬುಡ್ಗಾಮ್ ಮೂಲದ ಶಾರದಾ ಸ್ಥಾಪನಾ ಸಮುದಾಯದ ಅಧ್ಯಕ್ಷ ಸುನಿಲ್ ಕುಮಾರ್ ಭಟ್, ಇದು ಪಾಕಿಸ್ತಾನದಲ್ಲಿರುವ ಶಾರದಾ ಮತ ದೇವಾಲಯದ ಒಂದು ಶಾಖೆ ಎಂದು ನಾವು ಹೇಳಬಹುದು. ನಾವು ಬಹಳ ಸಮಯದಿಂದ ಈ ದೇವಾಲಯವನ್ನ ಮತ್ತೆ ತೆರೆಯಲು ಬಯಸಿದ್ದೆವು. ಸ್ಥಳೀಯ ಮುಸ್ಲಿಮರು ಸಹ ಅದನ್ನೇ ಬಯಸಿದ್ದರು. ಮತ್ತೆ ದೇವಾಲಯವನ್ನ ಪುನಃಸ್ಥಾಪಿಸಲು ನಮ್ಮನ್ನ ಕೇಳುತ್ತಿದ್ದರು. ಪಂಡಿತ ಸಮುದಾಯವು 35 ವರ್ಷಗಳ ನಂತರ ದೇವಾಲಯವನ್ನ ಮತ್ತೆ ತೆರೆದಿದೆ ಎಂದು ಹೇಳಿದ್ದಾರೆ. ಇದು ವಾರ್ಷಿಕ ಕಾರ್ಯಕ್ರಮವಾಗಲಿದೆ ಎಂದು ನಾವು ಭಾವಿಸುತ್ತೇವೆ. ಸಮುದಾಯದ ಸದಸ್ಯರು ಶೀಘ್ರದಲ್ಲೇ ಕಾಶ್ಮೀರಕ್ಕೆ ಮರಳಲಿ ಎಂದು ನಾವು ಮಾತಾ ರಾಣಿಯನ್ನ ಪ್ರಾರ್ಥಿಸುತ್ತೇವೆ ಎಂದಿದ್ದಾರೆ.